ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಸಿನಿಮಾ ತಂಡಕ್ಕೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ಅನಂತ ನಮಸ್ಕಾರಗಳು. ಇವತ್ತು ಎಲ್ಲರ ಕಾಲಿಳಿತೆ ಕಾಲ ಸಿನಿಮಾದ ಟ್ರೈಲರ್ ತುಂಬ 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 ದಿನಗಳು ವರ್ಷಗಳು ಕಾದು ಇವತ್ತು ಬರ್ತಾ ಇದ್ದೀವಿ. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ, ಡೆಫಿನೆಟ್ಲಿ ನಮ್ಮ ಸಿನಿಮಾ ಪ್ರೇಕ್ಷಕರು ಅಂದರೆ ನಿಜವಾಗ್ಲೂ ತುಂಬ ಸಿನಿಮಾನ ಇಷ್ಟಪಟ್ಟು ಮನಸಾರೆ ಸಿನಿಮಾನ ನೋಡೋರಿಗೆ ಖಂಡಿತ ಇದು ಖುಷಿ ಕೊಡುತ್ತೆ. ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ಗಳು, ಕತೆಗಳು ಗೆಲ್ಲಬೇಕು ನಮ್ಮ ಭಾಷೆಯಲ್ಲಿ. ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ, ಯಾವ ಥರ ಸಿನಿಮಾಗಳು ಗೆಲ್ತಾ ಇದೆ ಇವಾಗ ಅನ್ನೋದನ್ನು ನೋಡೋದಾದರೆ ನಮಗೆ ಊಹೆ ಮಾಡೋಕ್ಕೂ ಆಗಲ್ಲ. ಸೊ ಆ ಥರ ಪರಿಸ್ಥಿತಿಲಿ ಇದ್ದೀವಿ ನಾವಿವಾಗ. ಸೊ ಅಂಥದ್ರಲ್ಲಿ ನಮ್ಮ ಒಂದು ಕತೆ ತುಂಬ ವಿಭಿನ್ನತೆ ಇದೆ. ಆ್ಯಂಡ್ ರಾಜ್ಗುರು ಅವರು ತುಂಬ ಚೆನ್ನಾಗಿ ಈ ಒಂದು ಕತೆನ ಬರೆದಿದ್ದಾರೆ. ಈ ಕತೆನೇ ಮೇನ್ ಕಾರಣ ನಾನು ಈ ಒಂದು ಸಿನಿಮಾ ಮಾಡಬೇಕು, ಒಬ್ಬ ನಟನಾಗಿ ನಾನು ಇಂಟ್ರಡ್ಯೂಸ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಏನಕ್ಕೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ದ ಸ್ಟೋರಿ. ಆ ಸ್ಟೋರಿ ಅಷ್ಟು ಗ್ರಿಪ್ಪಿಂಗ್ ಆಗಿದೆ, ಅಷ್ಟು ಚೆನ್ನಾಗಿದೆ ಆ್ಯಂಡ್ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ. ಈ ರೀತಿಯಾದಂಥ ಪ್ರಯತ್ನಗಳು ಗೆಲ್ಲಬೇಕು. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಅವರು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾರೆ, ಅವ್ರದಂಥ ದೊಡ್ಡ ಸ್ಟ್ರಾಟಜಿಗಳಿರುತ್ತೆ, ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಬೇರೆ ಬೇರೆ ಭಾಷೆಗಳೆಲ್ಲ ಸಿನಿಮಾ ಡಬ್ಬಿಂಗ್ ಆಗುತ್ತೆ. ಸೊ ಅಟ್ ಅ ಟೈಮ್ ಎಲ್ಲ ರಾಜ್ಯಗಳಲ್ಲೂ ಆ ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಈ ರೀತಿಯಾದಂಥ ಪ್ರಯತ್ನ, ಇದು ನಮ್ಮ ಸ್ವಂತ ಕನ್ನಡದ ಕತೆ, ಕನ್ನಡದ ಸಿನಿಮಾ, ಕನ್ನಡಿಗರು ಸೇರಿ ಮಾಡಿರುವಂಥ ಸಿನಿಮಾ, ಬರೀ ಕನ್ನಡನ ಮಾತ್ರ ನಂಬ್ಕೊಂಡು ಮಾಡಿರುವಂಥ ಸಿನಿಮಾ. ಇದಕ್ಕೆ ಕನ್ನಡಿಗರು ಸಪೋರ್ಟ್ ಇದ್ದರೆ ಮಾತ್ರ ನಾವು ಗೆಲ್ಬೋದು. ಇನ್ನೊಂದು 2 ಎಕ್ಸ್ಟ್ರಾ ಪ್ರಾಜೆಕ್ಟ್ಗಳನ್ನ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಇದು. ಸೊ ಈ ರೀತಿಯಾದಂಥ ಕತೆಗಳನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ, ಖಂಡಿತವಾಗ್ಲೂ ನಿಮಗೆ ಖುಷಿ ಆಗುತ್ತೆ. ಏಪ್ರಿಲ್ 17ನೇ ತಾರೀಕು ಗೋವಿಂದರಾಜ್ ಸರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಗೋಕುಲ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ಈ ಸಿನಿಮಾ ಬರ್ತಾ ಇದೆ. ಈ ಕತೆಗೆ ಇವರು ಬಂಡವಾಳ ಹಾಕಿರೋದು ಅವರ ಒಂದು ಟೇಸ್ಟ್ ಏನಿದೆ, ಸಿನಿಮಾ ತೆಗಿಬೇಕು, ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಅವರು ತುಂಬ ಕನಸು ಕಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ. ಸೊ ಈ ರೀತಿಯಾದಂಥ ಸಬ್ಜೆಕ್ಟಿಂದ ನೀವು ಸ್ಟಾರ್ಟ್ ಮಾಡಿರೋದು, ಆಲ್ರೆಡಿ ನೀವು ಮುಂಚೆ ಬೇರೆ ಬೇರೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ, ಬಟ್ ಈ ರೀತಿಯಾದಂಥ ಒಂದು ಜರ್ನಿನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಹೊಸ ಪ್ರತಿಭೆಗಳಿಗೆ, ಹೊಸ ರೀತಿಯಾದಂಥ ಕಥೆಗಳಿಗೆ ನೀವು ಆದ್ಯತೆ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು. ನಿಮಗೂ ಧನ್ಯವಾದಗಳು. ಆ್ಯಂಡ್ ನಮ್ಮ ಇಂಟೈರ್ ಸಿನಿಮಾ ತಂಡ, ಪ್ರದೀಪ್ ಅವರು, ಪ್ರವೀಣ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಆಗಿರ್ಬೋದು, ಅರ್ಚನಾ ಕೊಟ್ಟಿಗೆ ಅವರು ನನ್ನ ಜೊತೆ ಸಹ ನಟಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವಸಂತ ಆಗಿ. ಆ್ಯಂಡ್ ಸುದೇಶ್ ಶಾಸ್ತ್ರಿ ಅವರು ನನ್ನ ಮೇಷ್ಟ್ರಾಗಿ ನನಗೆ ಆ್ಯಕ್ಟಿಂಗ್ ಫಸ್ಟು ನಾನು ಸ್ಟಾರ್ಟ್ ಮಾಡಬೇಕು ಅಂದಾಗ ಅವ್ರನ್ನ ಯಾಕೆ ಅವ್ರ ಡೈರೆಕ್ಷನ್ ಅಡಿಯಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಅಂತ ಹೇಳಿದ್ರೆ, ಬಿಕಾಸ್ ಅವರು ರಂಗಭೂಮಿಯಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿ ಒಂದು ಹೆಸರು ಮಾಡಿದವರು. ರಾಜ್ಗುರು ಅವರು ಅಷ್ಟೇ. ಇವ್ರ ಟೀಮ್ ನೋಡಿದ ತಕ್ಷಣ ನನಗೇನು ಅನಿಸ್ತು ಅಂದರೆ, ಒಂದು ಸ್ಕೂಲಿಗೆ ನನಗೆ ರೀತಿ ಅಂತಂದರೆ, ನನಗೊಂದು ಶಾಲೆ, ಒಂದು ಚಿಕ್ಕ ವಯಸ್ಸಿಂದ ನಾನೊಂದು ಸ್ಕೂಲಿಗೆ ಸೇರಿಕೊಂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವತ್ತೂ ಕಲಿಕೆನ ಇಂದ ಕಲಿತ್ರೇನೆ ಅದು ಕಲಿಕೆ, ಅದು ಫಸ್ಟಿಗೆ. ಸೊ ಡೈರೆಕ್ಟಾಗಿ ಯಾವತ್ತೂ 10ನೇ ಕ್ಲಾಸ್ ಎಕ್ಸಾಮ್ ಬರೆಯುವಂಥ ಕನಸುಗಳನ್ನ ಕಾಣಬಾರ್ದು. ಯಾವತ್ತೂ ಒಂದು ಫೀಲ್ಡ್ ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಯ ಅಕ್ಷರಮಾಲೆಯನ್ನು ಕಲ್ತ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಯಾವತ್ತು. ಸೊ ಅದೇ ರೀತಿಯಾಗಿ ನಾನು ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಅವ್ರ ಹತ್ರ ಆ್ಯಕ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅವ್ರ ಹತ್ರನೇ ಕಲಿಸ್ಕೊಂಡು ಮಾಡಿದಂಥ ಒಂದು ಸಿನಿಮಾ ಇದು. ತುಂಬ ಧನ್ಯವಾದಗಳು. ನಿಮ್ಮ ಪಾದಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ನನಗೆ ನಮಸ್ಕಾರ ಮಾಡ್ತಾ ಈ ಸಿನಿಮಾ ರಿಲೀಸ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಇದೇ ತಪ್ಪು, ಇದೇ ಆಗಬಾರ್ದು, ಮನ್ಸಾರ ಹೇಳಿದ್ದು ನಾನು. ಸರ್ ಇಲ್ಲ, ಒಬ್ಬ ಕಲಾವಿದ ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ಗುರ್ಸ್ಕೋಬೇಕು ಅಂತ ನಾನು ಈ ಸಿನಿಮಾ ಕಥೆನ ಒಪ್ಕೊಂಡಿದ್ದು. ತುಂಬ ಇಂಪಾರ್ಟೆಂಟ್ ಇದೆ ಈ ಕತೆ. ನೀವೇ ನೋಡಿದ್ರಿ ಟ್ರೈಲರಲ್ಲಿ. ಸೊ ಅಲ್ಲಿರುವಂಥ ಅವತಾರ, ಇಲ್ಲಿರೋ ಒಂದು ಅವತಾರ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ನಾನು ಆ ಪಾತ್ರದ ಒಳಗಡೆ ಇಳಿದು ಅದನ್ನು ಅವ್ರು ನನಗೆ ತಲೆಯಲ್ಲಿ ತುಂಬಿಸಿ ಅಷ್ಟು ನನಗೆ ಟ್ರೈನ್ ಮಾಡಿ ಮಾಡಿಸಿರುವಂಥದ್ದು. ಸೊ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಈ ಸಿನಿಮಾ ಗೆದ್ದರೆ ಮಾತ್ರ ನಮಗೆಲ್ಲರಿಗೂ ಲೈಫ್ ಆಗುತ್ತೆ ಅಷ್ಟೇ. ಇದು ನೇಚರ್ ಇದು. ಸೊ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತಂದರೆ ಸಾಲೋದಿಲ್ಲ. ಎಂಟೈರ್ ತಂಡ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಮೇಲೆ ನಿಂತಿಲ್ಲ ಈ ಸಿನಿಮಾ. ಎಂಟೈರ್ ಚಿತ್ರ ತಂಡದಲ್ಲಿರುವ ಅಷ್ಟು ಜನ ಆ್ಯಕ್ಟರ್ಸ್ ಯಾರಿದ್ದಾರೆ ಅವರು ತುಂಬ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಪ್ರಾಮುಖ್ಯತೆ ಇದೆ. ಎಲ್ಲರೂ ಅಷ್ಟೇ ಚೆನ್ನಾಗಿ ನಿರ್ವಹಿಸಿದ್ದಾರೆ ಪ್ರತಿಯೊಂದು ಪಾತ್ರನೂ. ಕಾಮಿಡಿಯನ್ಸ್ ಆಗಿ ನಮ್ಮ ಮಂಜು ಪಾವಗಡ ಅವರು, ಮಹಾಂತೇಶ್ ಅವರು, ಅನಂತ್ ಅವರು ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಆ್ಯಂಡ್ ಸುಜಯ್ ಶಾಸ್ತ್ರಿ ಯಾವಾಗಲೂ ಹೇಳೋರು, ನಮ್ಮ ಸಿನಿಮಾದಲ್ಲಿ ಇಬ್ಬರು ಬಿಗ್ ಬಾಸ್ ವಿನ್ನರ್ಸ್ ಇದ್ದಾರೆ.
ಒಬ್ಬ ವಿನ್ನರಲ್ಲಿ ಇಬ್ಬಿಬ್ರು ವಿನ್ನರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಅಂತ. ಸೊ ಅದೆಲ್ಲ ನಮ್ಮ ಸಿನಿಮಾಗೆ ಪ್ಲಸ್ ಆಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಇನ್ಯಾರನ್ನಾದರೂ ಬಿಟ್ಟಿದ್ರೆ ಆಡಿಯನ್ಸ್ ಸೆಳೆಯೋದಕ್ಕೆ ಕಾಮಿಡಿ ಆ್ಯಂಡ್ ಈ ಟ್ರೈಲರಲ್ಲೇ ನೀವು ನೋಡಿದಂಗೆ ಈ ಸಸ್ಪೆನ್ಸ್ ಅಂಶ ಏನಿದೆ ಅದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬ ಡೌಟ್ ಬರ್ತಾ ಹೋಗುತ್ತೆ, ಇವನು ಒಳ್ಳೆಯವನ ಕೆಟ್ಟವನ ಅನ್ನೋ ಒಂದು ಡೌಟ್ಗಳು ಬರ್ತಾ ಹೋಗುತ್ತೆ. ಕಾಸ್ಟ್ಯೂಮ್ ಅಲ್ಲ ಕರೆಕ್ಟ್ ಲಾಸ್ಟ್ ಟೈಮ್ ಅಂದರೆ ನಮ್ಮ ಸಿನಿಮಾಗೆ ಸೂಟ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬಂದಿರೋದು. ಥ್ಯಾಂಕ್ ಯು ಮತ್ತೊಮ್ಮೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅವಶ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರ ಕಾಲಿಡುತ್ತೆ ಕಾಲ ಏಪ್ರಿಲ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ರಮೋಟ್ ಮಾಡಿ. ನಮಗೊಂದು ಸಕ್ಸಸ್ ತಂದುಕೊಡೋಕ್ಕೆ ನೀವು ಮುಖ್ಯ ಕಾರಣರಾಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ ನಮ್ಮ ಸಿನಿಮಾ ಎಲ್ಲರ ಕಾಲಿಳಿಯುತ್ತೆ ಕಾಲ ರಿಲೀಸ್ ಆಗ್ತಿದೆ ಅಂತ. ನಮ್ಮೆಲ್ರಿಗೂ ಒಬ್ರು ಫ್ರೆಂಡ್ ಇರ್ತಾರಲ್ಲ, ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿ ಈಗ ಬಂದೆ 5 ನಿಮಿಷಕ್ಕೆ ಬಂದೆ, ಈಗ ರೀಚ್ ಆಗ್ತಾಯಿದ್ದೀನಿ 2 ಮಿನಿಟ್ಸು ಅಂತಾರೆ. ಅವರು ಯಾವ್ದಾರು ಒಂದು ಸಲ ನಾವು ನಮ್ಕಿನ ಮುಂಚೆ ಅವ್ರು ಬಂದು ನಿಂತ್ಕೊಂಡಾಗ ಏನೋ ಒಂಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಫೀಲಿಂಗೇ ನಂಗೆ ಇವತ್ತು ಆಗ್ತಾ ಇರೋದು. ನಂಗೆ ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರ್ತಾರೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ಸುಜಯ್ ಸರ್ ಬರೋವಾಗಲೇ ಕೈ ಕಾಲೆಲ್ಲ ನಡುಗ್ತಾ ಇದೆ ಅಂತ ಇದ್ರು. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ನಾನು ಕಮ್ಮಿನೇ, ಬಟ್ ಸುಜಯ್ ಸರ್, ಪ್ರೊಡ್ಯೂಸರ್ ಚಂದನ್, ಎಲ್ರಿಗೂ ಈ ಸಿನಿಮಾಗೆ ಕೆಲಸ ಮಾಡಿರೋ ಎಲ್ರಿಗೂ ಒಳ್ಳೆಯದಾಗಬೇಕು. ಆ್ಯಂಡ್ ಸಿನಿಮಾ ಶೂಟಿಂಗ್ ಆಗಿ ರಿಲೀಸ್ ಆಗೋ ವೇಳೆಯಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋಗಿದೆ, RCBನೂ ಕಪ್ ಗೆದ್ಬಿಡ್ತು. ಸೊ ನಮ್ಮ ಸಿನಿಮಾ ಗೆಲ್ಲೋದಿಕ್ಕೆ ಬಾಕಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 17 ಎಲ್ಲರ ಕಾಲಿಳಿಯುತ್ತೆ ಕಾಲ ರಿಲೀಸ್ ಆಗ್ತಿದೆ. ಸುಜಯ್ ಅವರಿಗೆ, ಪ್ರೊಡ್ಯೂಸರ್ ಅವರಿಗೆ, ಚಂದನ್ ಅವರಿಗೆ ಜಾಸ್ತಿ ಒಳ್ಳೆಯದಾಗಲಿ. ಯಾಕಂದರೆ ಅವ್ರು 3 ಜನ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಒಳ್ಳೆಯದಾಗಲಿ ಸರ್. ಅಜ್ಜಿ ಅಲ್ಲ, ನಮ್ಮ ಅಕ್ಕಂದಿದು. ಬಟ್ ಹ್ಞೂ ಸರ್, ನನಗೆ ರೆಟ್ರೋ ಸೀರೆ ಬೇಕಿತ್ತು. ಯಾರ ಹತ್ರ ಇದೆ ಅಂತ ನನ್ನ ಸಿಸ್ಟರ್ಸ್ ಕೇಳ್ತಿದ್ದೆ. ನಮ್ಮ ಅಕ್ಕ ಒಬ್ಬಳು ಧಾರಾಳವಾಗಿ ತೊಗೊಳ್ಳೆ, ನಂದು ಉಟ್ಕೊಳ್ಳೆ ಅಂದರು. ಅದಕ್ಕೆ ನಮ್ಮ ಅಕ್ಕನ ಸೀರೆ ಉಟ್ಕೊಂಬಂದಿದ್ದೆ. ಡೈರೆಕ್ಟ್ರ್ ಹೇಳಿದ ಮಾತು ಕೇಳೋಣ ಅಂತ. ಅವ್ರು ಎಲ್ಲರ ಹತ್ರ ಹೇಳ್ತಾರೆ, ನಾನು ಅವ್ರ ಮಾತು ಕೇಳಲ್ಲ. ಅದು ಟ್ರಂಕಲ್ಲಿ ಆಫೀಸಲ್ಲಿ ಎಲ್ಲೋ ಮೂಲೆಯಲ್ಲಿ ಧೂಳು ಹೊಡಿತಾ ಇದೆ, ಎಲ್ಲೋ ಇದೆ, ಪುಕ ಪುಕ ಅಂತಿದೆ. ಸಹಜ, ಈ ನನ್ನ ಪರಿಸ್ಥಿತಿಲಿರೋರಿಗೆ ಪುಕ ಪುಕ ಅನ್ನೋದು ಸಹಜ. ಹಾಗಾಗಿ ಪ್ರಥಮತಃ ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ. ಯಾಕೆಂದರೆ ಕೆಟ್ಟ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗಲ್ಲ, ಅತ್ಯದ್ಭುತ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ನಾವಿದ್ದೀವಿ ಇವಾಗ. ಕೇಳಿದಾಗ ಯಾವುದಕ್ಕೂ ಇಲ್ಲ ಅನ್ನಲಿಲ್ಲ. ನನಗಿದು ಬೇಕು ಸರ್, ನನಗೆ ನಮ್ಮ ಪ್ರದೀಪ್ ಅವ್ರು ಹೇಳಿದ ಹಾಗೆ ಬಾಂಬೆ ಜಯಶ್ರೀ ಹಾಡಿಸ್ಬೇಕು ಸರ್, ಹಾಡಿಸಿ. ಮಂಗ್ಳಿಯವ್ರ ಕೈಲಿ ಹಾಡಿಸ್ಬೇಕು, ಹಾಡಿಸಿ. ವಿಜಯ್ ಪ್ರಕಾಶ್ ಅವರು ಹಾಡಿಸಿ. ಇಷ್ಟೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿಕೊಂಡಿಲ್ಲ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಬಹಳ ಪ್ರೀತಿಸುವಂತಹ ವ್ಯಕ್ತಿ. ಜೊತೆಗೆ ಅವರಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನೂ ನಾನು ನೋಡ್ತೀನಿ. ನಾನು ಬಹಳ ಇಷ್ಟಪಡುವಂಥ ವ್ಯಕ್ತಿ ಕೂಡ ಅವರು. ಇಬ್ರಿಗೂ ತುಂಬ ಸರಿಸಮಾನವಾಗಿ ಕಾಲೆಳೆದಿದೆ ಅವರಿಗೆ, ನಮಗೆ. ಹಾಗಾಗಿ ಒಟ್ಟಿಗೆ ಒಂದು ತೊಗೊಂಡ್ರೆ ಒಂದು ಫ್ರೀ, ಈ ಕಾಲು ಎಳೆದ್ರೆ ಆ ಕಾಲು ಫ್ರೀ ಅಂತ ಆ ಮಟ್ಟದಲ್ಲಿ ಇಬ್ಬರದು ಕಾಲು ಎಳೆದಿದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅವಕಾಶಕ್ಕೆ. ಆ್ಯಂಡ್ ಮೂಲತಃ ರಾಜು ಹೇಳಿದಾಗೆ ನಾವು ರಂಗಭೂಮಿಯವರಾಗಿರೋದ್ರಿಂದ ಒಂದೊಳ್ಳೆ ಕತೆ ಬೇಕು ಅಂತ ನನ್ನ ಸ್ನೇಹಿತನ ಕೇಳಿದೆ. ಹೊರತಾಗಿರೋದೇನಾದ್ರು ಮಾಡೋಣ ಬುದ್ಧಿ, ಸುಮ್ಮನೆ ಅದದೇ ಲವ್ ಸ್ಟೋರಿ ಆಗಲಿ ಹೊಡೆದಾಟದಾಗಲಿ ನಮಗೆ ಬರೋಲ್ಲ, ಯಾಕೆ ಬೇಕು ಅವೆಲ್ಲ ಮಾಡೋಣ ಅಂತಂದ್ರೆ. ನನ್ನ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಮಾಡೋದು, ತುಂಬ ಸ್ಕ್ರ್ಯಾಚಲ್ಲೇ ಇತ್ತದು, ಇಷ್ಟೇ ಇತ್ತು ಅದನ್ನು. ಆ ಸಮಯದಲ್ಲಿ ನಾನು ಒಂದು ರಿಯಾಲಿಟಿ ಶೋ ಮಾಡ್ತಾಯಿದ್ದಾಗ ಚಂದನ್ ಅವ್ರನ್ನ ಭೇಟಿಯಾದಾಗ ನನಗೆ ಚಂದನ್ ಚೆನ್ನಾಗಿ ಕಾಣಬಹುದಲ್ಲ ಇದಕ್ಕೆ ಅಂತಂದಾಗ, ಅದು ಅಂದರೆ ನನ್ನ ಸ್ನೇಹಿತನಾಗೆ ಒಬ್ಬ ಬರಹಗಾರನಾಗಿ ಬರಲಿಲ್ಲ ಮಾತು, ಒಂಚೂರು ಬೇರೆ ಥರ ಕಾಣಬೇಕಲ್ಲ ಅವರು ಅಂತ. ಆಗ ಈ ಥರ ಸ್ಟೈಲಲ್ಲಿ ಇರಲಿಲ್ಲ ಚಂದನ್ನು, ಬಹಳ ಸರಳವಾಗಿದ್ದರು. ಆ ಸರಳತೆ ನಮ್ಗೆ ತುಂಬ ಚೆನ್ನಾಗಿತ್ತು. ಒಂಚೂರು ಏನೋ ಟ್ರೈ ಮಾಡ್ಬೋದಾ ಅಂತ ಕೇಳಿದಾಗ ಅದಕ್ಕೆ ಅದರದ್ದೇ ಆದ ಒಂಚೂರು ರೂಪರೇಷೆಗಳನ್ನು ಸೇರಿಸಿ ಮಾಡ್ಕೊಂಬಂದಂತಹ ಸಿನಿಮಾ. ರಾಜ್ಗುರು ಹೊಸಕೋಟೆಯವ್ರಿಗೆ ಕೃತಜ್ಞತೆ. ತುಂಬ ಚೆನ್ನಾಗಿರೋಂಥ ಕತೆ ಕೊಟ್ಟಿದ್ದಾರೆ ಬದುಕಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ನನ್ನ ಸ್ನೇಹಿತರು ಒಬ್ಬರು ಪ್ರವೀಣು,
ಪ್ರವೀಣ್ ಅವ್ರನ್ನ ನಾನು ಅಣ್ಣ ಅಂತ ಕರಿತೀನಿ. ಹಾಗಾಗಿ ಸಂಗೀತದ ದ್ವೈರು ಬಹಳ ಚೆನ್ನಾಗಿರುವಂತಹ ಸಂಗೀತವನ್ನು ಮಾಡಿದ್ದಾರೆ. ನಾ ಕೇಳಿದಾಗೆಲ್ಲ ಪಾಪ ಹಿಂಸೆ ಪಡ್ಕೊಂಡು ಅದು ತಿರುಗಿಸೋಣ ಇದು ತಿರುಗಿಸೋಣ ಅದು ಚೇಂಜ್ ಮಾಡೋಣ ಅಂತ ಪಾಪ ಅವ್ರಿಗೂ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಅದಕ್ಕೂ ಎಲ್ಲವನ್ನು ಮೀರಿ ಮಾಡೋಣ ಅಂಥೇಳಿ ಸಮಯ ತೊಗೊಂಡು ಅದನ್ನು ಮಾಡಿದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಸಹಕಲಾವಿದರು ಅಂದರೆ ನಮ್ಮನ್ನು ಸಹಕಲಾವಿದರ ಪೈಕಿಗೆ ಸೇರ್ತಾರೆ. ನಾನು ತುಂಬ ಮುಖ್ಯವಾಗಿ ನಾನು ಸಹಕಲಾವಿದರ ಪೈಕಿಗೆ ಸೇರೋನು, ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತೀವ, ಅಥವಾ ಆ ವರ್ಗಕ್ಕೆ ಸೇರುವಂಥವನು ಇದರಿಂದ ನನಗೆ ಅವರ ಒಂದು ಕೆಲಸಗಳು ಭಾಳ ಮುಖ್ಯ ಆಗುತ್ತೆ. ಮಂಜು ಪಾವಗಡ ಬರ್ತೀನಿ ಅಂತಂದ್ರೆ ಏನು ಹೇಳೋಣ ಅಂತಂದ, ಬಂದ ತಕ್ಷಣ ಗಗ್ಗರ ಧ್ವನಿನಲ್ಲಿ ಹ್ಞೂ ಅಣ್ಣ ಇದು ಹಿಂಗೆ ಮಾಡ್ಬೇಕಣ್ಣ, ಹಿಂಗೆ ಆಗುತ್ತಾ, ಓಕೆ ನಾನು ಹಿಂಗೆ ಅಂತದೆ, ಸಾಕತ್ತಾಗೈತ ಕಣ ಮಾಡೋಣ ಅಂತಂದ ಒಂದು ರೌಂಡು. ಸರಿ ಆಯ್ತಪ್ಪ ಹಿಂಗೆ ಆಯಿತು ಅಂತಂದೆ. ಮಾಂತೇಶ ಹೇಳೋಣ ಅಂತ ಅವನು ಬೇರೆ ಥರ, ಇನ್ನು ಅವ್ನು ಪಕ್ಕ ಇರೋನು ಕೆಳಗಡೆ ವಾಯ್ಸಲ್ಲಿ ಮಾತಾಡ್ತಾನೆ ಹೇಳ ಅಂತನವನು. ಸೊ ಬರೀ ನಂಗೆ ಸಿಕ್ಕಿದವ್ರಲ್ಲ ಇಂಥವ್ರೇ, ಅದಕ್ಕೆ ಸಿನಿಮಾದಲ್ಲೂ ಹಾಕೊಂಬಿಟ್ಟಿವಿ, ಇಲ್ಲೂ ಇರೋವೆಲ್ಲ ಇಂಥವೇನೆ, ನಾನು ಏನು ಮಾಡಲಿ ಅಂತ. ಸೊ ಪ್ರತಿಯೊಂದು ಇದರಲ್ಲೂ ಒಬ್ಬೊಬ್ಬರು ಒಂದೊಂದೊಂದು ಥರ ಬರ್ತಾ ಹೋಗ್ತಾರೆ. ರಜನಿಕಾಂತ್ ನಟನ ಅವನು ಕೂಡ ಅತ್ಯದ್ಭುತವಾಗಿ ಅಭಿನಯಿಸ್ತಾರೆ. ಆ್ಯಂಡ್ ಮಂಡ್ಯ ರಮೇಶ್ ಅವರು ಏನು ಬೇಕು ಗೆಳೆಯ ಹೇಳ ಅಂತಂದರು. ಅದೊಂದು ಪ್ರತ್ಯೇಕವಾದಂತಹ ಅತ್ಯದ್ಭುತ ನಟ ಸಾಲಿಗೆ ಸೇರುವಂಥ ವ್ಯಕ್ತಿ. ಜೊತೆಗೆ ಡಾಕ್ಟರ್ ತಾರಾ ಅನುರಾಧ ಅವರು ಬರ್ತಾರೆ. ಅವರೊಂದು ಅತ್ಯದ್ಭುತವಾದ ಕ್ಯಾರೆಕ್ಟರ್ ಮಾಡಿದೆ. ಮಗ ನಾನು ಈ ಥರದೊಂದು ಮಾಡಿಲ್ಲಕ್ಕಂತ ನಾನು ಇದ್ರಿಗೂ ಈ ಥರ ಒಂದು ಸಿನಿಮಾ ನಾನು ಅಂತಂದಿದ್ರು. ಇವಾಗ ನಾವೇನೇ ಹೇಳಿದ್ರು ಸಿನಿಮಾ ಪರವಾಗಿ ಮಾತಾಡ್ತೀವಿ, ಅತಿಶಯೋಕ್ತಿ ಅಂತ ಅನಿಸುತ್ತೆ, ಬಟ್ ಅವ್ರು ಹೇಳಿರೋದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಬಟ್ ಅವ್ರು ಈ ಥರ ಕ್ಯಾರೆಕ್ಟ್ರು ಒಂದು ವಿಶೇಷ ರೀತಿಯಲ್ಲಿ ಕಂಡು ಯಾವ ಸಿನಿಮಾನು ಮಾಡ್ದಂಗೆ ನಾನಂತೂ ಕಂಡಿಲ್ಲ. ದತ್ತಣ್ಣ ಬಂದರು, ಒಂದು ದಿವಸ ಬರಬೇಕು ಸರ್ ನೀವು ಅಂತ ಹೇಳಿದಾಗ ಏನು ಮಾಡಬೇಕು ಅಂತಂದರು. ಹಿಂಗೆ ಮಾಡಬೇಕು ಅಂತಂದೆ. ಚೆನ್ನಾಗಿದೆ ಕಣಯ್ಯ, ಯಾವಾಗ ರಿಲೀಸ್ ಮಾಡ್ತೀಯಾ ಅಂತಂದರು. ಸದ್ಯದಲ್ಲಿ ಮಾಡ್ತೀನಿ ಸರ್ ಅಂತಂದೆ. ಸೊ ಎಲ್ಲರೂ ಬರಬೇಕಾಗಿತ್ತು. ಇವತ್ತು ಕಾರಣಾಂತರಗಳಿಂದ ಅಷ್ಟೂ ಜನ ಶೂಟಿಂಗಲ್ಲಿರೋದ್ರಿಂದ ಸಾಕಷ್ಟು ಕಲಾವಿದರು ಬರೋಕ್ಕಾಗಲಿಲ್ಲ. ಒಂದೇ ಒಂದು ಸೀನಿಗೆ ನನ್ನ ಸ್ನೇಹಿತ ವಿನೇಶ್ ಶೇಷಾದ್ರಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಚಂದನ್ ಅವರು ಬಂದಾಗ ನನಗೆ ಅನ್ನಿಸ್ತು, ಇವ್ರನ್ನ ಅಂದರೆ ನಿರ್ದೇಶಕನಾಗೂ ಕೂಡ ಅಲ್ಲಿ ನನ್ನ ಸ್ನೇಹಿತನಾಗೂ ಕೂಡ ಅದೇ ಅನ್ನಿಸ್ತು ನನಗೆ, ಏನು ಬದಲಾವಣೆ ಮಾಡ್ಬೋದು ಇವರಲ್ಲಿ ಅಂತ. ಇವರು ಕರಾರುವಕ್ಕಾಗಿ ನನಗೆ ಇವರು ರೆಟ್ರೋ ಪಾತ್ರಧಾರಿಯಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಏನು ಚೇಂಜ್ ಮಾಡ್ಬೋದು ಅಂತಂದು ಒಂದೇ ಒಂದು ಚೇಂಜ್ ಆಗಬೇಕಾಗಿದ್ದು ಆ್ಯಟಿಟ್ಯೂಡ್ ಒಂದೇ ಒಂದು ಬೇಕಾಗಿತ್ತು. ಆ ಆ್ಯಟಿಟ್ಯೂಡ್ಗೋಸ್ಕರ ನಾವು ಒಂದು 15ರಿಂದ 20 ದಿವಸ ವರ್ಕ್ಶಾಪ್ ಮಾಡಿದ್ವಿ. ಒಬ್ಬ ಮಾಮೂಲಿಯಾಗಿ ಹೇಗೆ ನಡ್ಕೊಂಬರ್ತಾನೆ ನೀವು ಹಾಗೆ ನಡ್ಕೊಂಬರಬಾರ್ದು. ಒಬ್ಬ ಹೆಂಗೆ ನಡ್ಕೊಂಬರಬಾರ್ದು ಅಂತ ಅನಿಸುತ್ತೆ ನಿಮಗೆ, ಬೇಕಾದ್ರೆ ಹಂಗೆ ನಡ್ಕೊಂಬನ್ನಿ. ಎಲ್ಲ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ನು ಚೇಂಜ್ ಮಾಡಿ ನೀವು ನೋಡಿದ ಹಾಗೆ ಈಗ ಹೆಂಗೆ ಮಾಡಿದರೆ ಅಟ್ ದ ಮೋಸ್ಟ್ ಬಂದಿರುವಂತಹ ಒಂದು ಪ್ರಶ್ನೆ ನನಗೆ, ತಂದನಿಗೆ ಆ್ಯಕ್ಟಿಂಗ್ ಬರುತ್ತಾ, ಮಾಡ್ತಾರಾ ಅಂತ. ನೋಡಿ ಸರ್ ನಮ್ಮ ಸಿನಿಮಾ ನೋಡಿ ಸರ್ ನೀವು, ಅದೊಂದು ಒಳ್ಳೆ ವರ್ಗಕ್ಕೆ ಸೇರುವಂತಹ ನಟನಾಗ್ತಾನೆ ಆತ ವ್ಯಕ್ತಿ ಖಂಡಿತವಾಗ್ಲೂ. ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ ನಿಮಗೆ. ಒಂದು ಒಳ್ಳೆ ನಟನಾಗುವಂತಹ ಎಲ್ಲ ಲಕ್ಷಣಗಳು ಆತನಲ್ಲಿದೆ. ನೋಡಿ ಈ ಸಿನಿಮಾ ನೋಡಿ ಅಂತ ತುಂಬ ಜನಕ್ಕೆ ಹೇಳಿದ್ದೀನಿ. ಹಾಗಾಗಿ ಅವ್ರ ಕಡೆಯವರು ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಅಣ್ಣನ ಸಿನಿಮಾ ಯಾವಾಗ ರಿಲೀಸು ಅಂತ. ಥ್ಯಾಂಕ್ ಯು ಸೊ ಮಚ್ ಶೆಟ್ರೆ. ನೀವು ಹಿಂಗೆ ಒಪ್ಕೋತೀನಿ ಅಂತಂದ್ರು, ಅಥವಾ ನಾನು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡ್ತೀನಿ ಅಂತನೋ, ಬಟ್ ದ ಇಂಟ್ರೆಸ್ಟ್ ಅವ್ರಿಗೆ ಈ ಕತೆ ಮೇಲೆ ಬಂದಂಥ ಇಂಟ್ರೆಸ್ಟು, ರಾಜು ನರೇಟ್ ಮಾಡಿದಾಗ ಏನು ಅನ್ನಿಸ್ತು, ಆಮೇಲೆ ಯಾಕೆ ನಾನೇ ಮಾಡ್ಕೊಂಡು ಪ್ರತಿಯೊಬ್ಬ ನಟನಿಗೂ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ. ಸೊ ನೀವು ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅರ್ಚನಾ ಕುಟ್ಟಿಗೆ ನಾನು ಭಾಳ ಪ್ರಶಂಸೆ ಮಾಡ್ತೀನಿ. ಹುಡುಗಿನ ತುಂಬ ಒಳ್ಳೆ ನಟಿ. ಅದೇ ನಾನು ಸ್ವಾರ್ಥದಲ್ಲೇ ಹೇಳ್ತೀನಿ, ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ಹಾಗಾಗಿ ಇದು ಅವಳಿಗೆ ಭಾಳ ನಿರಂತರವಾಗಿ ಅವಕಾಶಗಳು ಬರ್ತಾ ಹೋಗಲಿ ಅಂತ ನಾನು ಭಗವಂತನ ಕೇಳ್ಕೊಳ್ತಾ, ಒಂದಂತೂ ಸತ್ಯ, ಅತಿ ಹೆಚ್ಚು ಕಾಲ ಎಳೆದಿದೆ, ಇನ್ನು ಕಾಲ ಎಳ್ಕೊಳ್ಳೋದು ಬೇಡ, ಒಳ್ಳೆಯ ಸಮಯ ಬಂದಿದೆ ಅಂತನ್ನೋ ಒಂದು ನಂಬಿಕೆಯಲ್ಲಿ ಈ ಸಿನಿಮಾನ ನಿಮ್ಮ ಮಡಿಲಿಗೆ ಹಾಕ್ತಾಯಿದ್ದೀವಿ. ದಯವಿಟ್ಟು ನೋಡಿ, ರಿಕ್ವೆಸ್ಟ್. ಹೌದಣ್ಣ, ಅಂದರೆ ಅದು 2 ಥರ ಬರುತ್ತಣ್ಣ. ಸಿನಿಮಾದಲ್ಲಿ ಅದೊಂದು ಸಾಂಗು ತುಂಬ ಇಂಪಾರ್ಟೆಂಟ್ ಸಾಂಗ್ ಆಗೂ ಬರುತ್ತೆ, ಅದೇ ಸಾಂಗು ಆಚೆ ಕಡೆ ಒಂದು ಪ್ರಮೋಷನಲ್ ಸಾಂಗ್ ಆಗೂ ಕಾಣುತ್ತಣ್ಣ. ಹೌದಣ್ಣ, ಅದು ರೆಟ್ರೋ ಸ್ಟೈಲಲ್ಲೇ ಒಂದು ಹಾಡು ಬರುತ್ತಣ್ಣ. ಆ ಹಾಡು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ. ಅದು ಆ್ಯಕ್ಚುಲಿ ಚಂದನ್ ಶೆಟ್ಟಿ ಅವ್ರು ಕಂಪೋಸ್ ಮಾಡಿರೋದು. ಅದು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ, ಆಧುನಿಕಕ್ಕೂ ಸೂಟ್ ಆಗುತ್ತದು. ಆ ಥರ ಸಿನಿಮಾ, ಆ ಥರ ಹಾಡಾಗುತ್ತದು.
ಅಣ್ಣ ಇದು ಏನಾಗುತ್ತೆ ಅಂದರೆ ಈ ಪರಿಸ್ಥಿತಿ ನಮ್ಮ ಸಾರ್ ಹೇಳ್ದಂಗೆ ನೀವು ನೀವು ಪ್ರತಿ ಹಂತದಲ್ಲೂ ನಿಮಗೆ ಸಮಯ ಒಂದು ಸಮಯಕ್ಕೆ ನೀವು ತುಂಬ ಕಟ್ಪಾಡಾಗಿ ಬಿದ್ದಿರ್ತೀರ. ಆ ಸಮಯ ನಿಮ್ಮ ಜೊತೆ ಚೇಷ್ಟೆ ಮಾಡ್ತಿರ್ತಾನೆ. ಅದು ಎಲ್ಲಿವರೆಗೂ ಚೇಷ್ಟೆ ಮಾಡುತ್ತೋ ಅಲ್ಲಿವರೆಗೂ ಕಾಮಿಡಿ ಆಗುತ್ತೆ. ಅದೊಂದು ಚೂರು ಜರಕಂತು ಅಂತಂದಾಗ ಪಾತ್ರ ಸೀರಿಯಸ್ ಆಗ್ತಾ ಹೋಗ್ಬಿಡುತ್ತೆ. ಅಣ್ಣ ಏನಾಗುತ್ತೆ ಅಂದರೆ ರೆಟ್ರೋ ಪ್ಯಾಟ್ರನ್ಗೆ ಹೋಗಬೇಕು ನಾವು. ನೀವು ನಮ್ಮ ಪೋಸ್ಟ್ಗಳು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ. ಐ ವಾಂಟೆಡ್ ದಿಸ್ ಟು ಅಂದರೆ ನನಗೆ ಹಿಂಗೆ ಕಾಣಬೇಕು ಅನ್ನೋದು ಉದ್ದೇಶ ಆಗಿತ್ತು. ರೆಟ್ರೋ ಎಲ್ಲರೂ ಬಂದ ತಕ್ಷಣ ನಿಮಗೆ ಪದರವಾಗಿ ಹಳೆ ಕಾಲದ ರೀಲಲ್ಲಿ ಹೆಂಗೆ ಶೂಟ್ ಮಾಡಿರ್ತಾರೆ ಹಾಗೆ ಕಾಣಿಸ್ಬೇಕು ಅನ್ನೋದು ಉದ್ದೇಶ ಆಗಿದ್ದು. ಪ್ರಮೋಷನಲ್ ಆ್ಯಕ್ಟಿವಿಟಿದಲ್ಲೂ ಹಾಗೆ ಮಾಡ್ಕೊಂಬರ್ತಾ ಇದ್ದೀವಿ. ಎಲ್ಲ ಕಡೆನೂ ಹಾಗೆ ಕಾಣಿಸ್ಬೇಕು ನಿಮಗೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದೇ ಉದ್ದೇಶಕ್ಕೇ ಫುಲ್ ರೆಟ್ರೋ ಪ್ಯಾಟ್ರನ್ಗೆ ಹೋಗಬೇಕು. ರೆಟ್ರೋದಲ್ಲಿ ಏನೇನು ನಾವು ನೋಡಿದ್ವಿ, ಒಂದು ಹಳ್ಳಿಗೆ ಹೋದಾಗ ಏನೇನು ಆಗ್ತಿತ್ತು ನಮಗೆ, ಯಾವ್ಯಾವ ಥರ ಹುಡುಗರು ಯಾವ ಥರ ಒಂದು ಮಕ್ಕಳು ಬಂದು ನಮ್ಗೆ ಚೇಷ್ಟೆ ಮಾಡೋರು, ಯಾರು ನಮ್ಮ ಕಾಲಿಳೆಯವರು, ಅವರೆಲ್ಲರನ್ನೂ ತೊಗೊಂಬರುವಂತಹ ಪ್ರಯತ್ನ ಮಾಡಿದ್ದೀವಣ್ಣ. ಅಂದರೆ ಸಿನಿಮಾ ವಾಚಿಕವೂ ಹೌದಣ್ಣ. ಇದು ವಾಚಿಕದ ಸಿನಿಮಾನೂ ಹೌದು. ಸಾಂದರ್ಭಿಕವಾಗಿ ನಿಮ್ಗೆ ಹಾಸ್ಯ ಜಾಸ್ತಿ ಹುಟ್ಟಿಸುತ್ತೆ. ನೀವು ನೋಡಿದ ಹಾಗೇ ಅವನ ಪರಿಸ್ಥಿತಿಗೆ ಕೆಲವು ಸತಿ ನಾನು ಬೆಂಗಳೂರು ಹೋಗಲೇಬೇಕು ಕಣ, ಎಷ್ಟು ಸತಿ ಹೇಳಬೇಕು ಅವ್ನು ಬೆಂಗಳೂರು ಹೋಗಬೇಕು, ಅದು ಕ್ರಕ್ಸ್ ಆಗಿರೋದ್ರಿಂದ ಅದು ಹೆಂಗೆ ನಾನು ಒದ್ದಾಡಬೇಕು ಅಂತ ಅದನ್ನು ತೋರಿಸ್ತಾನಲ್ಲ, ಅದು ತುಂಬ ಮೇನ್ ಕ್ರಕ್ಸ್ ಆಗುತ್ತೆ ನನ್ನ ಸಿನಿಮಾದಲ್ಲಿ. ನಾನು ನಿರ್ದೇಶಕನ ಪಾತ್ರ ಅಣ್ಣ, ನಂದು ಜೊತೆ ಇರ್ತೀನಿ ನಾನು. ಆ ಊರಲ್ಲಿ ನಾನು ಒಬ್ಬನೇ, ಆ ಊರಿನ ಒಬ್ಬ ಸದಸ್ಯ. ತಡವಾಗಿ ಬಂದು ಹಾಕ್ಕೊಂಡ್ರಿ ಅಂತ ಅಣ್ಣ. ನಟನೆ ಸೋಂಬೇರಿ ಕೆಲಸ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಕರೆದಾಗ ಹೋಗಿ ಅಭಿನಯ ಮಾಡಬಾರೋದು ಅನ್ನೋದು. ನಿರ್ದೇಶಕನ ಜವಾಬ್ದಾರಿ ಬೇರೆ ಥರ ಇರ್ತಾನೆ. ಪ್ರೊಡ್ಯೂಸರ್ನಿಗೆ ನಟನಾಗಿ ನಾನು ಸೋಂಬೇರಿ ಆಗ್ತೀನಿ. ನಾನು ನಟನಾಗಿ ನಾನು ಸೋಂಬೇರಿಯಾಗಿ ಕಾಣಿಸ್ಬಲ್ಲೆ, ಆದರೆ ನಿರ್ದೇಶಕನಾಗಿ ಸ್ವಲ್ಪ ಅಲ್ವಾ ಅಣ್ಣ. ಇಂಥ ಸಮಾಜದಲ್ಲಿ ಯಾರು ನೆಮ್ಮದಿಯಾಗಿದ್ದಾರೆ ಹೇಳಿ? ಅವರು ಮಾಡಿದ್ದಾರೆ ಸಂಸ್ಥೆ ಓನರೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅಣ್ಣ ತುಂಬ ಆ ಥರದ್ದು ಸಾಕಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಣ್ಣ. ಅಂದರೆ ಜನಗಳನ್ನು ಕರೆಯೋ ಶೈಲಿ ಬೇರೆ ಥರ ಇದೆ, ಉದ್ದೇಶ ಒಂದೇ ಆಗಿರುತ್ತಣ್ಣ. ವಿಧಾನ ಒಂಚೂರು ಬದಲಾಗಿರ್ಬೋದು, ಬಟ್ ಅದೇ ಕರೆಯೋಲೆ ಸ್ವಲ್ಪ ಒಂಚೂರು ಬೇರೆ ಥರ ಟ್ರೈ ಮಾಡ್ತಾ ಇದ್ದೀವಿ ಪ್ರತಿ ಹಂತದಲ್ಲೂ. ಹಾಗಾಗಿ ದಯವಿಟ್ಟು ಈ ಸಿನಿಮಾ ನೋಡಬೇಕು ಅನ್ನೋದೇ ಒಂದೇ ಸ್ಲೋಗನ್ನು ಇರೋದು. 17ನೇ ತಾರೀಕು ಬನ್ನಿ ಅನ್ನೋವಂಥದ್ದು. ಅದು ಬಿಟ್ಟು ಇನ್ನೇನು ಹೆಚ್ಚು ಇದಾಗ್ತಿಲ್ಲ. ಬಟ್ ನೀವು ನೋಡಿದ್ರಲ್ಲ ಗ್ಲಿಮ್ಸ್, ಹಳೆ ಕಾಲದ ಪ್ಯಾಟ್ರನಲ್ಲಿ ಟ್ರೈ ಮಾಡೋವಂಥದ್ದು ಎಲ್ಲ ಹಳೆ ರೀಲ್ ಥರದ್ದು ಆಗ್ಬೋದಾ? 17ನೇ ತಾರೀಕು ನೀವು ಮರಿಬೇಡಿ ಎಲ್ಲರೂ. ಇನ್ಯಾರನ್ನಾರು ಬಿಟ್ಟಿದ್ದೀನಾ? ಸಂತೋಷ್ ಕುಮಾರ್ ಬೆಲ್ ಬಾಟಮ್ ಪ್ರೊಡ್ಯೂಸರ್, ನನ್ನ ಸ್ನೇಹಿತ, ಅವರು ಬಂದಿದ್ದಾರೆ. ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ಹಾಗಾಗಿ ಸರ್ ನಮಸ್ಕಾರ ಸರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, 17ನೇ ತಾರೀಕು ಸಿನಿಮಾ ರಿಲೀಸು. ಅತಿ ಹೆಚ್ಚು ಜನ ಬಂದು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ನಂಬುವೆನು ಗುರುರಾಯ. ಅಣ್ಣ ನಿಮಗೆ ಥ್ಯಾಂಕ್ ಯು. ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಜಯ್ ಶಾಸ್ತ್ರಿ ಅವರು ಫಸ್ಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದರು. ಸೊ ನಾನು ನಮ್ಮ ಇನ್ನೊಬ್ಬರು ಸ್ನೇಹಿತರು ಆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದಾಗ ಜನನ ಅಬ್ಸರ್ವ್ ಮಾಡ್ತಾಯಿದ್ದೆ, ತುಂಬ ನಗ್ತಾಯಿದ್ರು. ಆವಾಗ ನನಗೊಳಿತು, ಯಾಕೆ ನಾನೊಂದು ನಿರ್ಮಾಪಕ್ಕಾಗಿ 2 ಸಿನಿಮಾ ಆಗಿತ್ತು, ಯಾಕೆ ಒಂದು ಸಿನಿಮಾ ಇವ್ರ ಕೈಲಿ ಡೈರೆಕ್ಷನ್ ಮಾಡಿಸ್ಬಾರ್ದು ಅಂತ ಥಾಟ್ಸ್ ಬಂದಾಗ ಸೊ ಆಗಿದ್ದೆ ಎಲ್ಲರ ಕಾಲಿಳಿತೆ ಕಾಲ. ಸೊ ಟೋಟಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಕಲಾವಿದರಿಗೂ ಅಷ್ಟೇ, ಟೆಕ್ನಿಷಿಯನ್ಸ್ಗೂ ಅಷ್ಟೇ, ಚಂದನ್ ಶೆಟ್ಟಿ ಅವ್ರಿಗೆ, ಹೀರೋಯಿನ್ ಅರ್ಚನಾ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರವೀಣ್ ಪ್ರದೀಪ್ ಅವ್ರಿಗೆ, ಸುಜಯ್ ಶಾಸ್ತ್ರಿ ಅವ್ರಿಗೆ, ರಾಜ್ಗುರು ಅವ್ರಿಗೆ, ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಟೀಮು. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಜನ ಎಲ್ಲ ಥಿಯೇಟ್ರಲ್ಲಿ ನಗ್ತಾ ಸಿನಿಮಾ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಏಪ್ರಿಲ್ 17ನೇ ತಾರೀಕು ಥಿಯೇಟ್ರಿಗೆ ಬರ್ತಿದೆ. ದಯವಿಟ್ಟು ಎಲ್ಲ ಕರ್ನಾಟಕದವರು ಕನ್ನಡ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ಆಶೀರ್ವದಿಸಿ. ಸರ್, ಈಗ ಡಿಸ್ಕಷನ್ ಮಾಡಿದ್ದೀವಿ. ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟಿಕಲ್ಲೂ ಮೇನ್ ಥಿಯೇಟ್ರು ಮಾತಾಡ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಷನ್ನು ಕೆವಿನ್ ಅವರು ಮಾಡ್ತಿದ್ದಾರೆ ಸರ್. ಈ ಸಿನಿಮಾದಲ್ಲಿ ಹೇಳ್ದಂಗೆ ಮನುಷ್ಯನಿಗೆ ಎಲ್ಲ ಟೈಮಲ್ಲೂ ಯಾವುದಾದ್ರೂ ಒಂದು ಟೈಮಲ್ಲಿ ಕಾಲ ಕೈ ಕೊಟ್ಟಿರುತ್ತೆ, ಟೈಮ್ ಸರಿ ಇರಲ್ಲ. ಸೊ ಅದೇ ಒಂದು ಕತೆ ಇಟ್ಕೊಂಡು ಈ ಸಿನಿಮಾ ಮಾಡಿದಾಗ ನೋಡೋರ್ಗೆ ಅನಿಸುತ್ತೆ, ನನ್ನ ಜೀವನದಲ್ಲಿ ಈ ಥರ ಏನೋ ಒಂದು ಟೈಮ್ ಬಂದಿತ್ತು, ಕಾಲ ಎಳೆದಿತ್ತು ಕಾಲನ್ನ
ಆ ಥರ ಒಂದು ನೆನ್ಪು ಮಾಡಿಕೊಂಡು ಆ ಖುಷಿಲಿ ಸಿನಿಮಾ ನೋಡ್ತಾರೆ ಸರ್. ಎಲ್ಲ ಜೀವನದಲ್ಲೂ ತುಂಬ ಸಲ ಎಳ್ದಿರುತ್ತೆ ಸರ್ ಟೈಮ್ ಅನ್ನೋದು. ಸೊ ತುಂಬ ನೆನಪಾಗ್ತವೆ, ಎಲ್ಲರಿಗೂ ಎಳ್ದಿರುತ್ತೆ. ಸೊ ತುಂಬ ನೆನಪಾಗ್ತವೆ. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸುಮಾರು ವರ್ಷಗಳ ಕನಸು ನಮ್ಮ ಶಾಸ್ತ್ರಿಗಳದು. ನಮ್ಮ ಚಂದನ್ ಶೆಟ್ಟಿ ಅವರು ಡೆಬ್ಯೂ ಸಿನಿಮಾ, ಮೊದಲನೇ ಸಿನಿಮಾ ಇದು ಶುರು ಮಾಡಿದಾಗ ತುಂಬ ಕಷ್ಟಪಟ್ಟು ನಮ್ಮ ಸಂತೋಷ್ ಆಫೀಸಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಡೈಲಾಗ್ ಹೇಳ್ಕೊಂಡು, ನಮ್ಮ ರಾಜ್ಗುರು ಅವರು ಡೈಲಾಗ್ ಹೇಳ್ಕೊಟ್ಟು ಸ್ಕ್ರಿಪ್ಟ್ ಓದಿ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಸಿನಿಮಾ ಸೂಪರಾಗಿ ಬಂದಿದೆ. ಸೆಟ್ಟಲ್ಲೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಾಯಿದ್ವಿ. ನಿಜವಾಗ್ಲೂ ಸುಜಯ್ ಶಾಸ್ತ್ರಿ ಅವ್ರು ಹೇಳ್ಬೇಕಂದ್ರೆ ಒಂಥರ ಪಾದರಸ. ಸೆಟ್ಟಲ್ಲಿ ಒಂದು ಕ್ಷಣನೂ ಸುಮ್ಮನೆ ಇರಲ್ಲ, ಯಾವಾಗಲೂ ಹಸನ್ಮುಖಿ ನಗ್ನಗ್ತಾ ಕೆಲಸ ಮಾಡ್ತಾ ಇರ್ತಾರೆ. ನಮಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಫೈನಲಿ ಸಿನಿಮಾ 17ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಸಿನಿಮಾ ಸೂಪರಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದ ಸಿನಿಮಾಗಳಿದಾವಲ್ಲ, ಆ ಥರ ಅಲ್ಲ, ಇದೊಂಥರ ಬೇರೆಯೇ ಸಿನಿಮಾ. ಫುಲ್ 100% ಪೈಸಾ ವಸೂಲ್, ಸಿಕ್ಕಾಪಟ್ಟೆ ಮನೋರಂಜನೆ, ಎಂಟರ್ಟೈನ್ಮೆಂಟು. ವಿಶೇಷವಾಗಿ ನಮ್ಮ ರಾಕಿ ಇವತ್ತು ನಮ್ಮ ಜೊತೆ ಇಲ್ಲ, ತುಂಬ ಬೇಜಾರಾಗುತ್ತೆ. ಅದ್ಭುತ ಅಭಿನಯ, ಸಕ್ಕದಾಗಿ ಮಾಡಿದ್ದಾನೆ. ಜೊತೆಗೆ ನಾವು ಎಲ್ಲ ಸೇರ್ಕೊಂಡಿದ್ದೀವಿ. ತುಂಬ ಅದ್ಭುತವಾಗಿದೆ. ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಕಾಲು ಹಿಡಿಯುತ್ತೆ ಕಾಲ. ಫಸ್ಟ್ ನಾನು ಟೀಮ್ ಜಾಯ್ನ್ ಆದಾಗ ಸುಜೇಶ್ ಸರ್ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದರು. ಫಸ್ಟ್ ಟೈಮ್ ಒಂದು ಬೇರೆ ರೀತಿ ನನ್ನನ್ನು ಬಳಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಫಸ್ಟ್ ಒಂದು ಟೀಸರ್ ಅಂತ ಬಿಟ್ಟಿದ್ರು, ಊರು ಬಾಗಿಲು ಅಂತ. ಈ ಟೀಸರ್ ವೈರಲ್ ಆದಮೇಲೆ ನಾನು ಎಲ್ಲೋದಾಗಲೂ ಸರ್ ಊರು ಬಾಗಿಲು ಚೆನ್ನಾಗಿತ್ತು ಸರ್, ಊರು ಬಾಗಿಲು ಚೆನ್ನಾಗಿತ್ತು ಅನ್ನೋರು. ಸೊ ಈ ಊರು ಬಾಗಿಲು ಕತೆ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಅಂತ. ಜೊತೆಗೆ ಹೀರೋ ಸರ್ ಒಳ್ಳೆಯದಾಗಲಿ. ಇದು ಸಿನಿಮಾ ಸ್ಟಾರ್ಟ್ ಆದಾಗ ಮೊದಲನೇ ಸಿನಿಮಾ ಆಗಿತ್ತು. ಕಾರಣಾಂತರಗಳಿಂದ ಒಂದಿಷ್ಟು ಒಳ್ಳೆಯ ಸಮಯ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತಾಯಿದ್ದೀವಿ ದೊಡ್ಡದಾಗಿ. ಒಳ್ಳೆಯದಾಗಲಿ. ಎಂಟೈರ್ ತಂಡಕ್ಕೆ ಪ್ರೊಡ್ಯೂಸರ್ ಸರ್, ಈ ಸಿನಿಮಾದಿಂದ ಇನ್ನೂ ನಿಮ್ಮ ಬ್ಯಾನರಲ್ಲಿ ಒಂದು 10 ಅಲ್ಲ 100 ಸಿನಿಮಾ ಆಗಲಿ ಅಂತ ಮನಸಾರೆ ಹಾರೈಸ್ತೀನಿ ಸರ್. ಹಾಗೆ ಎಂಟೈರ್ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ, ನನಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ಕೊಂಡು ಮೀಡಿಯಾ ಮಿತ್ರರಿಗೆ ಒಂದೇ ಹೇಳೋದು, ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿ. ಯಾಕಂದರೆ ಒಂದು ಎಂಟೈರ್ ಫ್ಯಾಮಿಲಿ ಇಟ್ಕೊಂಡು ಕಟ್ಕೊಂಡು ಪರಿಶ್ರಮದಿಂದ ಈ ಸಿನಿಮಾ ಮಾಡಿದ್ದಾರೆ. ಈ ಒಂದು ಟೀಮಿಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ರು. ನಂಗೆ ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ. ಎಲ್ಲರ ಕಾಲ ಎಳೆಯುತ್ತೆ ಕಾಲ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಏಪ್ರಿಲ್ 17. ಇನ್ನೊಂದ್ಸರಿ ಹೇಳು. ಏಪ್ರಿಲ್ 17. ಇನ್ನೊಂದ್ಸರಿ ಹೇಳು. ಏಪ್ರಿಲ್ 17. ನೀನು ಜೋರಾಗಿ ಹೇಳ್ಬೇಕಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಸುಜಯ್ ಶಾಸ್ತ್ರಿ ಮತ್ತು ರಾಜ್ಗುರು ಹೊಸಕೋಟೆ. ಈ ಚಿತ್ರಕ್ಕೆ ಸಂಗೀತ ಮಾಡಬೇಕಾದ್ರೆ ಒಂದು ಪುಟ್ಟ 300 ರೂಪಾಯಿ ಪಿಯಾನೋಯಿಂದ ಹಿಡಿದು ಬಾಂಬೆ ಜಯಶ್ರೀ ತನಕ ಹೋದ್ವಿ. ವಯಲಿನ್ಸು ಇದೆಲ್ಲ ಹಾಕ್ಕೊಂಡು ರೆಟ್ರೋ ಫೀಲ್ ತರಬೇಕು ಅಂತ ಆದಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಕೊಂಡು ಬಹಳಷ್ಟು ದಿನ ತಯಾರಿಸಿರುವಂಥ ಸಂಗೀತ ಕೂಡ ಇದಕ್ಕೆ. ಮತ್ತು ಎಲ್ಲರೂ ನೋಡಿ ಹಾರೈಸಿ. ಹೆಚ್ಚು ಮಾತಾಡಲ್ಲ. ನಾನು ಈ ಚಿತ್ರ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಏಪ್ರಿಲ್ ತಿಂಗಳು 17ನೇ ತಾರೀಕು. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ಇದನ್ನು ದಯವಿಟ್ಟು ಜನರಿಗೆ ಜಾಸ್ತಿ ತಲುಪಿಸಿ. ಇದು ಬಹಳ ಮುಖ್ಯ ನಮಗೆ. ಧನ್ಯವಾದಗಳು ಸರ್. ಸುಮಾರು ಸರ್ 1 ವರ್ಷ ಆಯ್ತನೋ ಈ ಸಾಹೇಬ್ರು ಏನಂದರೆ ಸರ್ ಇದು ಹಾಡಿಂದ ಹಾಡು ಆ ಥರ ಸುಮಾರು ಒಂದು 5-6 ತಿಂಗಳು ತಗೊಂತು. ಎಲ್ಲ ಹಾಡು ಬಳಕೆ ಆಗಿದೆ. ಮತ್ತು ರೆಕಾರ್ಡಿಂಗು ಕೂಡ ಅದೊಂದು 5-6 ತಿಂಗಳು. ಸೊ ಸುಮಾರು 1 ವರ್ಷ ವರ್ಕ್ ಮಾಡಿದ್ದೀವಿ ಸಂಗೀತಕ್ಕೆ. ಸೊ ನಮಗೆ ತೃಪ್ತಿ ಆಗೋ ತನಕ ಬಿಡಲಿಲ್ಲ. ನಾನು, ಸುಜಯ್, ರಾಜ್ಗುರು, ನಮ್ಮಣ್ಣ, ಸೊ 4 ಜನ ಪ್ರಮುಖವಾಗಿ ಕೂತ್ಕೊಂಡು, ಮತ್ತು ಚಂದನ್ ಶೆಟ್ಟಿನೂ ಇದ್ದರು, ಅವರು ಒಬ್ಬರು ಸಂಗೀತಗಾರರೇ. ಸೊ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಓಕೆ ಅಂತ ಇದಾದಮೇಲೆ ಅದನ್ನು ಕನ್ಫರ್ಮ್ ಮಾಡಿದ್ದು. ಬಳಸ್ತಾ ಇದ್ರು ಇಷ್ಟೋ ತನಕ. ಏನೋ ಗೊತ್ತಿಲ್ಲ, ರಂಗಭೂಮಿಲಿ ಇರ್ತೀವಲ್ಲ ಅದೊಂದು ಟಚ್ ಇರಲಿ ಅಂತಂತ ಹೇಳ್ಬಿಟ್ಟು ಮೈಕ್ ತೊಗೊಳ್ತಾ ಇಷ್ಟು ದಿನ
ಹೇಳದೇ ಇರ್ತಕ್ಕಂಥ ಯಾವಾಗಲೂ ಜಾಸ್ತಿ ಮಾತಾಡಿರ್ತೀನಿ. ಒಂದು ಚಿಕ್ಕ ವಿಚಾರದಲ್ಲಿ ಮಾತನ್ನ ಮುಗಿಸ್ಬಿಡ್ತೀನಿ. ಮೊದಲನೇದಾಗಿ ಎಲ್ರ ಕಾಲು ಎಳೆಯುತ್ತೆ ಕಾಲ ಕಥೆ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀವಿ ಅಂತಂದರೆ, ನಾವೆಲ್ಲರೂ ಸೇರಿ ಮೊದಲು ನಾವು ಏನು ಮಾಡಬೇಕು, ಓಕೆ, ಅದರ ನಂತರ ಹೌದು ನಾವು ಇದನ್ನು ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಎಲ್ರ ಕಾಲೆಳೆಯುತ್ತೆ ಕಾಲ ಚಿತ್ರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾಕೆ ಮಾಧ್ಯಮ ಮಿತ್ರರಲ್ಲಿ ನಾನು ಅನಂತವಾಗಿ ಕೇಳ್ಕೊಳ್ಳೋದು ವಿಚಾರ ಏನು ಅಂತಂದರೆ, ಈ ವಿಷಯನೇ ಹೆಚ್ಚಾಗಿ ತಲುಪಬೇಕಾಗಿರೋದು. ಯಾಕಂದರೆ ಸಮಾಜದಲ್ಲಿ ಅವಾಗಲೇ ಹೇಳಿದ್ನಲ್ಲ, ನಾವು ಫಸ್ಟ್ ಏನು ಮಾಡಬೇಕು ಅಥವಾ ಈ ಸಮಾಜದಲ್ಲಿ ನಾವು ಇಂಥದನ್ನು ಮಾಡಬಾರ್ದು ಅನ್ನೋ ವಿಚಾರವನ್ನು ಎಲ್ಲರ ಕಾಲೆಳೆಯುತ್ತೆ ಕಾಲದಲ್ಲಿ ನಾವು ಮಾಡಿದ್ದೀವಿ. ಇಂತಹ ವಿಷಯವನ್ನು ಮೊದಲನೇದಾಗಿ ನಾವು ಗೋವಿಂದರಾಜ್ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ, ಇಲ್ಲ ಇಂಥ ವಿಚಾರ ಕನ್ನಡ ಚಿತ್ರರಂಗಕ್ಕೆ ಬೇಕು, ನಾವು ಈ ಸಿನಿಮಾನ ಮಾಡೋಣ, ಒಂದು ಹಾಸ್ಯ ಮಿಶ್ರಿತ ಏನು ಆ ಸುತ್ತಳತೆಯನ್ನು ಇಟ್ಕೊಂಡು ಸೆಂಟ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಇಡೋಣ ಅಂತಂತೇಳಿ ನಾನು ಸುಜೇಶ್ ಶಾಸ್ತ್ರಿಗೆ ಆ್ಯಂಡ್ ಪ್ರದೀಪನ್ಗೆ ಸಪ್ರೇಟಾಗಿ ಧನ್ಯವಾದ ಹೇಳೋದಕ್ಕಂತ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ರಂಗಭೂಮಿಲಿ ನಾನು ಆ್ಯಸ್ ಯೂಶುವಲ್ ನಾನು ಬರಿತಾನೇ ಇರ್ತೀನಿ, ನಾಟಕಗಳನ್ನು ಮಾಡ್ತಾನೆ ಇರ್ತೀನಿ. ಅದೊಂದು ಚೂರು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಬಾಪ ಅಂತಂತ ಹೇಳಿ ನನ್ನನ್ನು ಕರ್ಕೊಂಬರೋದಕ್ಕೆ ಕಾರಣಕರ್ತರು ಅಂತಂದರೆ ಸುಜಯ್ ಶಾಸ್ತ್ರಿ ಆ್ಯಂಡ್ ಪ್ರದೀಪ್ ಅವರು. ಈ ಎಲ್ಲದರ ನಂತರ ಮತ್ತೊಬ್ಬರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದು ಚಂದನ್ ಶೆಟ್ಟಿ ಅವರು. ಯಾಕೆ ಅಂತಂದರೆ, ಮೊದಲನೇ ಸಾರಿ ನಾವು ಕತೆ ಹೇಳಿದಾಗ ಚಂದನ್ ಶೆಟ್ಟಿ ಅವರು ಐ ಥಿಂಕ್ ಒಂದು 5 ರಿಂದ 10 ನಿಮಿಷ ಈ ವಿಚಾರವನ್ನು ಕೇಳಿರಬೇಕು. ಮೊದಲನೇ ಮಾತೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಇದು ನಾನು ಮಾಡಬೇಕು. ಮಾರೇ ದಿನ ಫೋನ್ ಮಾಡಿ, ಯಾವಾಗ ಮಾಡೋಣ, ಇದು ನಾನು ಮಾಡಬೇಕು ಅಂತ ಹೇಳಿ ನಮ್ಮಿಬ್ಬರು ಹಿಂದೆ ಬಿದ್ದು ಅವರೇ ಕೂತ್ಕೊಂಡು ಇದು ಚೆನ್ನಾಗಿರುತ್ತೆ ನೋಡಿ, ಅದು ಚೆನ್ನಾಗಿರುತ್ತೆ ನೋಡಿ, ಇದೊಂದು ಚೂರು ಮಿಕ್ಸ್ ಮಾಡೋಣ ಅಂತಂತ ಹೇಳಿ ಕತೆಗಳಲ್ಲಿ ಅವರು ಕೂಡ ನಮ್ಮ ಒಟ್ಟೊಟ್ಟಿಗೆ ಅದನ್ನ ಮಾತಾಡಿಕೊಂಡು ಕತೆ ತರೋದಕ್ಕೆ ನಮ್ಮ ಜೊತೆ ಇದ್ದರು. ಅವ್ರಿಗೆ ನಾನು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರಕ್ಕೆ ವಿಶ್ವಜಿತ್ ರಾವ್ ಅವರು ಒಂದು ಅದ್ಭುತವಾದಂತಹ ಕ್ಯಾಮರಾವನ್ನು ಹ್ಯಾಂಡಲ್ ಮಾಡಿದ್ದಾರೆ. ಅವ್ರನ್ನ ನಾವು ತುಂಬ ನೆನೆಸ್ಕೋಬೇಕು. ಕಲರಿಂಗ್ ಮಾಡಿದಂತಹ ನಮ್ಮ ಏನು ರಂಗಕಹಳೆಯ ಮೋಹನ್ ಅವರು ನನಗೆ ತುಂಬ ರಂಗಭೂಮಿ ಮಿತ್ರರು, ಅವರು ನಾವು ನೆನೆಸ್ಕೋಬೇಕು. ಮಂಜು ಪಾವಗಡ ಅವರು, ಮಾಂತೇಶ್ ಅವರು, ಆಮೇಲೆ ಅನಂತು ಅವರು, ಮುಖ್ಯವಾಗಿ ನಾನು ರಾಕೇಶ್ನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಇಡೀ ಚಿತ್ರದಲ್ಲಿ. ರಾಕೇಶ ಎಷ್ಟು ಚೆನ್ನಾಗಿ ಇಡೀ ಸಿನಿಮಾನ ಕ್ಯಾರಿ ಮಾಡಿದಾನಂದರೆ ಚಂದನ್ ಶೆಟ್ಟಿ ಅವ್ರ ಜೊತೆ, ಅವನನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ. ಆಮೇಲೆ ತುಂಬ ವಿಷಯಗಳನ್ನು ಇಂಡೈರೆಕ್ಟಾಗಿ ಹಾಸ್ಯದಲ್ಲಿ ಆತ ಹೇಳಿದ್ದಾನೆ, ಅವನು ನಾವು ನೆನೆಸ್ಕೋಬೇಕು. ಹಲವಾರು ಇಡೀ ಮಿತ್ರರು, ಅರ್ಚನಾ ಅವರು ಬ್ಯೂಟಿಫುಲ್ಲಾಗಿ ಈ ಇಡೀ ಚಿತ್ರದಲ್ಲಿ ನೀವು ನೋಡ್ತೀರಾ, ಎಲ್ಲ ಸಿನಿಮಾಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನನಗೊಂಚೂರು ಸ್ವಾರ್ಥ ಇದೆ, ನನ್ನ ಸಿನಿಮಾದಲ್ಲಿ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲ ಪಿಕ್ಚರ್ಗಳನ್ನು ಹೊರತುಪಡಿಸಿ ನಮ್ಮ ಚಿತ್ರದಲ್ಲಿ ಅವ್ರಿಗೆ ಬೇರೆಯಾದ ರೀತಿಯಾದಂತಹ ಪಾತ್ರವಂತೂ 100% ಇದೆ, ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇದನ್ನು ಹೊರತುಪಡಿಸಿ ಇನ್ಯಾರನ್ನಾದರೂ ಎಲ್ಲರೂ ನೆನಪಿಸ್ಕೊಂಡ ಮಾಧ್ಯಮ ಮಿತ್ರರಿಗೆ ಒಂದು ಕೋರಿಕೆ ಏನು ಅಂತಂದರೆ, ಇಂತಹ ವಿಚಾರ ಹೆಚ್ಚಾಗಿ ಜನಗಳನ್ನು ತಲುಪಬೇಕು, ಅದಕ್ಕೆ ನೀವೆಲ್ಲರೂ ಕಾರಣಕರ್ತರು ಅಂತ ಈ ಮೂಲಕ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ ಸರ್, ಥಿಯೇಟ್ರಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ರಂಗಭೂಮಿಲಿ ಕೆಲಸ ಮಾಡಬೇಕಾದ್ರೆ ಸಣ್ಣದಾದಂಥ ಒಂದು ಪಾಯಿಂಟ್ ಸಿಕ್ತು. ಒಂದು ಜಾಗದಲ್ಲಿ ಗಡಿಯಾರದ ಪ್ರಾಮುಖ್ಯತೆ ಇರಲಿಲ್ಲ ಅಂತಂದರೆ ಆ ಜಾಗದ ಪರಿಸ್ಥಿತಿ ಏನಾಗುತ್ತೆ, ಅಲ್ಲಿನ ಜನರ ಸ್ಥಿತಿ ಹೆಂಗಿರುತ್ತೆ ಅನ್ನೋದ್ರ ವಿಚಾರವಾಗಿ ರಪ್ಪಂದ್ಬಿಟ್ಟು ಒಂದು ಸಣ್ಣ ಥಾಟನ್ ಮೂಲಕ ಅದು ಹೊಳೆದಾಗ ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತಕ್ಕಂತಹ ಚಿತ್ರವನ್ನು ಬರೆಯೋದಕ್ಕೆ ಸ್ಫೂರ್ತಿ ಆಯಿತು. ಆದರೆ ಇದೇ ವಿಚಾರ ಅಲ್ಲ ಇಡೀ ಸಿನಿಮಾ. ಈ ವಿಚಾರ ಒಂದು ಬೇಸ್ಮೆಂಟ್ ಅಷ್ಟೇನೆ, ಜನಗಳಿಗೆ ಹೇಳೋದಕ್ಕಂತ ಇದೊಂದು ಅಡಿಪಾಯ ಅಷ್ಟೇ. ಮುಖ್ಯವಾಗಿರ್ತಕ್ಕಂಥ ವಿಚಾರವೇ ಬೇರೆ ಇದೆ ಸಿನಿಮಾದಲ್ಲಿ. ಅದೇ ಆವಾಗಲೇ ಹೇಳಿದ್ನಲ್ಲ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅದರಲ್ಲಿ ಜಾಸ್ತಿ ಡಿಸ್ಕಸ್ ಮಾಡಿದ್ದೀನಿ ಸರ್. ಎಸ್ ಸರ್, ಅಷ್ಟೇ ಸರ್. ಥ್ಯಾಂಕ್ ಯು. ಎಲ್ರಿಗೂ ಅನಂತ ಧನ್ಯವಾದ. ನಮಸ್ಕಾರ.